ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನ ಒಂದು ವಿಚಿತ್ರ ಬಣ್ಣದ ಫ್ಯಾಕ್ಟರಿಯೊಳಗೆ ಕರ್ಕೊಂಡು ಹೋಗ್ತೀನಿ. ಆ ಬಣ್ಣ ನಮ್ಮ ಬಾಳನ್ನ ಬೆಳಗೋ ಬದಲು ನಮ್ಮ ಬದುಕನ್ನೇ ಬರ್ಬಾದ್ ಮಾಡ್ತಿದೆ. ನಾವು ತಿನ್ನೋ ಅನ್ನ, ಸೊಪ್ಪು, ತರಕಾರಿ ಅಷ್ಟೇ ಅಲ್ಲ, ಕುಡಿಯುವ ಹಾಲಿಗೂ ಸೀಸಾ ಪಾದರಸದಂಥ ವಿಷ ಸೇರಿಸ್ತಿದೆ. ಆ ಮೂಲಕ ನಮ್ಮನ್ನ ರೋಗಗ್ರಸ್ತರನ್ನಾಗಿಸ್ತಿದೆ. ಅದು ಹೇಗೆ? ಆ ಫ್ಯಾಕ್ಟ್ರಿಗಳು ಯಾವುವು, ಆ ಫ್ಯಾಕ್ಟ್ರಿಗಳನ್ನು ಪೋಷಿಸುತ್ತಿರೋ ಭ್ರಷ್ಟರು ಯಾರು ಅನ್ನೋದರ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಸೊಪ್ಪು ತರಕಾರಿ ಪ್ರಿಯರೇ ಎಚ್ಚರ, ತರಕಾರಿಯೊಳಗೆ ಸೇರಿದೆ ಡೆಡ್ಲಿ ವಿಷ, ಹಾಲೊಳಗೂ ಇದೆ ಸೀಸಾ. ಬಣ್ಣ ಅಂತ ತಕ್ಷಣ ಏನೋ ಬಣ್ಣ ಬಿತ್ತು ಬಿಡೋದು ಅನ್ನೋತಕ್ಕಂಥ ಒಂದು ಭಾವನೆ ಇದೆ ನಮಗೆ. ಬಣ್ಣ ಏನಾಗುತ್ತೆ ಅಂತ, ಬಣ್ಣ ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಆ್ಯಝೋ ಡೈಸು, ನೈಟ್ರೋಸೋ ಕಾಂಪೌಂಡ್ಸ್ ಅಂತ ಹೇಳ್ತಕ್ಕಂಥದ್ದು, ಅದರ ಹಾರ್ಮ್ಫುಲ್ ಎಫೆಕ್ಟು ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಬೇಕಾಬಿಟ್ಟಿಗೆ ಪರಿಸರಕ್ಕೆ ಹಾಗೆ ಹರಿಬಿಟ್ಟರೆ ಏನಾಗ್ತದೆ? ಅನಾಹುತ ಆಗ್ತದೆ. ಈ ಕಲ್ಮಶ ನೀರಿನಲ್ಲಿ ಈಗ ನೀವು ಮೈಸೂರು ರೋಡಿಗೆ ಹೋಗಿ ಅಥವಾ ವರ್ತೂರು, ಬೆಳಂದೂರು ವರ್ತೂರು ಡೌನ್ ಸ್ಟ್ರೀಮಿಗೆ ಹೋದರೆ ಅಲ್ಲಿ ನಮ್ಮ ಹಸಿರು ಸೊಪ್ಪು, ಸ್ಪಿನಾಚು, ಪುದೀನ ಇದನ್ನೆಲ್ಲ ಬೆಳೀತಾರೆ, ಕ್ಯಾರೆಟು ಇದೆಲ್ಲ ಬೆಳೀತಾರೆ. ನಮ್ಮ ಅಭ್ಯಾಸದಿಂದ ಆ ಭಾರಿ ಲೋಹಗಳು, ಜಿಂಕ್ ಇರ್ಬೋದು, ಮೆರ್ಕ್ಯುರಿ ಇರ್ಬೋದು, ಇದೆಲ್ಲ ಸೊಪ್ಪಿನಲ್ಲಿ ಕಂಡು ಬಂದಿದೆ. ಹಾಗಾಗಿ ನಾವು ಸೊಪ್ಪು ತಿಂದಾಗ ಆ ಭಾರಿ ಲೋಹದ ಅಂಶ ನಮ್ಮ ದೇಹಕ್ಕೆ ಸೇರೋದ್ರಿಂದ ಬಾಡಿಲೂ ಬಹಳಷ್ಟು ಚೇಂಜಸ್ ಆಗುತ್ತೆ. ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಕ್ಯಾನ್ಸರ್ ಆಗ್ಬೋದು. ಈ ವಿಷವನ್ನ ಕೆಲ ದುಷ್ಟರು ನಮ್ಮ ಅನ್ನದ ಬಟ್ಟಲಿಗೆ ಸೇರಿಸ್ತಿದ್ದಾರೆ ಅನ್ನೋ ಆತಂಕಕಾರಿ ವಿಚಾರ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ಗೊತ್ತಾಯಿತು. ಅದು ಹೇಗೆ, ಯಾರು ಈ ವಿಷ ಬೆರೆಸ್ತಿದ್ದಾರೆ ಅನ್ನೋ ಮಾಹಿತಿಯನ್ನ ತುರ್ತಾಗಿ ತಿಳಿದುಕೊಳ್ಳಬೇಕಾಗಿದೆ. ಯಾಕಂದ್ರೆ ಇದು ಅತ್ಯಂತ ಗಂಭೀರ ವಿಚಾರ. ಇದರಲ್ಲಿ ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಅಡಗಿದೆ. ಬಣ್ಣದ ಲೋಕಕ್ಕೆ ಎಂಟ್ರಿ. ನಮ್ಮ ನೆಲ ಜಲವನ್ನ ವಿಷಮಯವಾಗಿಸುತ್ತಿರೋ ಖದೀಮರನ್ನ ಹುಡುಕುತ್ತಾ ನಾವು ಕೆಂಗೇರಿ, ಬಿಡದಿ, ರಾಮನಗರ ಸುತ್ತಾಡಿದ್ವಿ. ಅಲ್ಲಿ ನಾವು ಒಂದಿಷ್ಟು ರೈತರನ್ನ, ಸ್ಥಳೀಯರನ್ನ ಮಾತನಾಡಿಸಿದ್ವಿ. ಆಗ ಬಯಲಾಯ್ತು ಬಣ್ಣದ ಲೋಕದ ನಿಜರೂಪ. ತಮಿಳುನಾಡಿಂದ ಬಟ್ಟೆ ಬರ್ತಾ ಇದೆ, ಬಿಳೆ ಬಟ್ಟೆ. ಈ ಕಡೆ ಫ್ಯಾಕ್ಟ್ರಿ ಮಾಡ್ಕೊಂಡ್ಬಿಟ್ಟಿದ್ರು, ಅಲ್ಲಲ್ಲೇ ಅವರು ಕಲರ್ ಮಾಡ್ತಾರೆ. ನೀರು ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅದೇನು ಒಳ್ಳೆ ಗೊಬ್ಬರ ಅದು. ಇದು ಯಾವಾಗ ಇಲ್ಲಿ ಫ್ಯಾಕ್ಟ್ರಿ ಮಾಡ್ಕೊಂಡ್ರು ಅದು ಹೋಯ್ತು, ಬರೇ ಆಸಿಡ್. ಸಾಯಂಕಾಲ ಟೈಮ್ ಕಾಲು ಇಕ್ಬಿಟ್ರೆ ಗಾಯ ಆಗಿರೋರು ಬೆಳಗ್ಗೆ ನೋಡಿದ್ರೆ ಎಷ್ಟು ದಪ್ಪ ಆಗಿರ್ತದೆ ಗಾಯ. ನಮ್ಮ ರಾಜಧಾನಿ ಬೆಂಗಳೂರು ಸುತ್ತಮುತ್ತಲ ಪ್ರದೇಶಗಳಾದ ಕೆಂಗೇರಿ, ಬಿಡದಿ ಹಾಗೂ ರಾಮನಗರದ ಇವುಗಳು ಯಾವುದೇ ಅನುಮತಿ ಇಲ್ಲದೆ ಕಾನೂನು ಬಾಹಿರವಾಗಿ, ಅಕ್ರಮವಾಗಿ, ಬಿಂದಾಸಾಗಿ ಕಾರ್ಯನಿರ್ವಹಿಸುತ್ತಿವೆ. ಯಾರು ಕೇಳಲ್ಲ ಮೇಡಮ್ ಅವರೇ. ಈ ಪಂಚಾಯತ್ ಆಫೀಸಿಂದ ಅವರೇ ಪಂಚಾಯತರೇ ಪರ್ಮಿಷನ್ ಕೊಡ್ತಾರೆ ಅವ್ರಿಗೆ. KEB ಅವರು KEB ಲೈನ್ ಹೇಳ್ಕೊಡ್ತಾರೆ. ಅದನ್ನ ಯಾರು ಕೇಳೋಲ್ಲ, ರೈತ ಸಮಸ್ಯೆ ಕೇಳೋಂಗಿಲ್ಲ. ಇಲ್ಲಾಂದರೆ ದೊಡ್ಡ ನೀರು ಬಂದರೆ ಅಷ್ಟು ಏನು ರೈತರಿಗೆ ತೊಂದರೆ ಆಗೋಲ್ಲ. ಈ ಕ್ರಿಮಿಕಲ್ ಫುಲ್ಲು ಇಲ್ಲಿಂದ ಬೆಂಗಳೂರಿಂದ ಎಲ್ಲ ಬಣ್ಣ ಫ್ಯಾಕ್ಟ್ರಿ ನೀರು ಫುಲ್ಲು ಆಷಾಢ ನೀರು ಹೋಗಿ ಟೆಸ್ಟ್ ಮಾಡಿ ಇಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಬಣ್ಣ ಹೆಂಗೆ ಬರುತ್ತೆ ಅಂದರೆ ನೀರಲ್ಲಿ ಕೆಂಪು ಬರುತ್ತೆ, ಹಸಿರು ಬರುತ್ತೆ. ಮಧ್ಯಾಹ್ನ ಟೈಮು, ಬೆಳಗ್ಗೆ ಒಂದು ಟೈಮು, ಸಾಯಂಕಾಲ ಟೈಮು, ಆ ಥರ ಕ್ರಿಮಿಕಲ್. ಇವುಗಳ ಈ ಅಕ್ರಮ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡಿದ ನಮಗೆ ಆತಂಕಕಾರಿ ವಿಚಾರಗಳು ಗೊತ್ತಾದವು. ಅವೇನಂದ್ರೆ, ಇವುಗಳಿಂದ ನಮ್ಮ ಜೀವನಾಡಿಗೆ ಭಾರೀ ಅಪಾಯ ಎದುರಾಗಿದೆ. ಅದರಲ್ಲೂ ರಾಜಧಾನಿ ಬೆಂಗಳೂರಿನ ಮಂದಿಯ ಅಕ್ರಮ ಬಣ್ಣ ಹಾಕೋ ಫ್ಯಾಕ್ಟ್ರಿಗಳು ಮಾಡ್ತಿರೋ ಅನಾಚಾರದಿಂದ ನಾವು ತಿನ್ನೋ ಅನ್ನ, ಹಣ್ಣು ಹಂಪಲು, ತರಕಾರಿಗಳಿಗೆಲ್ಲ ವಿಷ ಸೇರ್ತಿದೆ. ಅದು ಹೇಗೆ ಅಂತ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.